ಮನೆಯ ಯಜಮಾನಿ ಮನೆಯಲ್ಲಿ ಇಲ್ಲದಿದ್ದಾಗ ಮನೆ ಕೆಲಸದವಳು ಮಾಡಿದ್ದಾದರೂ ಏನು? ಅಕ್ಕಿ ತಗೊಂಡು ಬಾ, ಅಕ್ಷತೆ ಕಲಿಸಬೇಕು ಎಂದು ಮನೆ ಕೆಲಸದವಳಾದ ಸುಧಾಳನ್ನು ಮನೆಯ ಯಜಮಾನಿ ಶಾರದಮ್ಮ ಕರೆದರು. ದೇವರ ಮುಂದೆ ಪೂಜೆಗಾಗಿ ಎಲ್ಲವನ್ನೂ ಜೋಡಿಸಿಕೊಂಡು ಕುಳಿತಾಗ ನೋಡಿದರೆ ಅಕ್ಷತೆ ಸ್ವಲ್ಪವೇ ಇತ್ತು. ಶಾರದಮ್ಮನವರಿಗೆ ಪ್ರತಿಯೊಂದು ವಸ್ತು ಸಮೃದ್ಧಿಯಾಗಿರಬೇಕು. ಕುಂಕುಮ, ಹೂವು, ಅಕ್ಷತೆಯನ್ನು, ಹಂಪಲು ಯಾವುದೂ ಅಲ್ಪ ಸ್ವಲ್ಪ ಇರಬಾರದು. ಸ್ಟೋರ್ ರೂಮ್ನಿಂದ ಪಾವು ಲೋಟದಲ್ಲಿ 15 ವರ್ಷದ ಸುಧಾ ಅಕ್ಕಿ ತಂದು ಕೊಟ್ಟಳು. ಇಲ್ಲಿಗೆ ಏನಾದರೂ ತಿಂದು ಬಿಟ್ಟಿತ್ತೆಯೋ ಏನೋ, ನಿನ್ನೆ ಅಲ್ಲೇ ಪಾವು ಲೋಟ ಅಕ್ಕಿ ತಂದು ಅಕ್ಷತೆ ಕಲಿಸಿದ್ದು ಎಂದರು ಶಾರದಮ್ಮ. ಅಕ್ಕಿಯ ಕಡೆ ನೋಡುತ್ತಿದ್ದ ಸುಧಾ ಇರಬಹುದು ಎಂಬಂತೆ ತಲೆ ಆಡಿಸಿದಳು. ಏನು ಹಾಗೆ ನಿಂತಿದ್ದೀಯ? ಕೆಲಸ ನೋಡು, ಹೋಗು, ನಾನು ಅಕ್ಷತೆ ಕಲಿಸ್ತೀನಿ ಎನ್ನುತ್ತಾ ಶಾರದಮ್ಮ ಕೈ ತುಂಬ ಅರಿಶಿಣ ತೆಗೆದುಕೊಂಡರು. ಸುಧಾ ಅಲ್ಲಿಂದ ಹೊರಗೆ ಬಂದಳು. ಲೋಟದಲ್ಲಿದ್ದ ಅಕ್ಕಿ ಕಣ್ಮುಂದೆ ಬರುತ್ತಿತ್ತು. 1 ಲೋಟ ಅಕ್ಕಿಯಿಂದ 2 ಲೋಟ ನುಚ್ಚು ಸಾಕಷ್ಟು ಇಟ್ಟು ಬರುತ್ತೆ. 1 ದಿನದ ಬದುಕು ಕಳೆಯುತ್ತೆ. ಜ್ವರದಿಂದ ನರಳುತ್ತಾ ಮಲಗಿರುವ ಅಮ್ಮನನ್ನು ಬನ್ ಬನ್ ಎಂದು ಪೀಡಿಸುತ್ತಿರುವ ತಮ್ಮ ಕಣ್ಮುಂದೆ ಬಂದ. ನುಚ್ಚಿನಿಂದ ಗಂಜಿ ಮಾಡಿದರೆ ಹಿಟ್ಟನ್ನು ಬೇಯಿಸಿ ಕೊಟ್ಟರೆ ದೊಡ್ಡವರ ಮನೆಯಲ್ಲಿ ಅದೇನೋ ಸಿರ್ಲ್ಯಾಕ್ಸ್ ಅಂತ ತಿಂತಾರಲ್ಲ, ಹಾಗೆ ತಮ್ಮ ಖುಷಿಯಿಂದ ತಿಂತಾನಲ್ವೇ ಎಂದು ಗೊಣಗುತ್ತಿದ್ದಳು ಸುಧಾ. ತಂದೆ ಇಲ್ಲ, ಬದುಕಿದ್ದಾಗ ಆತನ ಕುಡಿತದಿಂದ, ಮನೆ ಹೊಡಿತದಿಂದ ತಾಯಿಯ ಮೈ ನಾಶವಾಯಿತು. ಅನಾರೋಗ್ಯದಿಂದ ತಾಯಿ ಹೆಚ್ಚು ಸಮಯ ಮಲಗಿರುತ್ತಾಳೆ. ಕೂಲಿ ಕೆಲಸದಂಥ ಕಷ್ಟಕರವಾದ ಕೆಲಸವನ್ನು ಮಾಡಲಾರಳು. ಈ ಮನೆಯ ಕೆಲಸ ಒಂದೇ ಜೀವನಕ್ಕೆ ಆಧಾರ. ಕಾಲೋನಿಯಲ್ಲಿ ಇದೊಂದೇ ಮನೆಯವರು ಮಾತ್ರವೇ ಕೆಲಸದವರನ್ನು ಇಟ್ಟುಕೊಂಡಿರುವುದು. ಉಳಿದವರೆಲ್ಲ ಅಂಥ ಸ್ಥಿತಿವಂತರಲ್ಲ. ತಮ್ಮ ತಮ್ಮ ಮನೆ ಕೆಲಸ ತಾವೇ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಅಮ್ಮ ಕೆಲಸಕ್ಕೆ ಬರಲಾಗದ ದಿನ ತನ್ನನ್ನು ಕಳಿಸುತ್ತಾಳೆ. ಈ ಕೆಲಸವನ್ನಾದರೂ ಉಳಿಸಿಕೊಂಡರೆ ಮಾತ್ರ ಜೀವನಕ್ಕೆ ಆಧಾರ. 2 ದಿನದಿಂದ ಜ್ವರ. ಅಮ್ಮನಿಗೆ ಔಷಧಿ ತರುವ ವಿಷಯ ಆಗಿರಲಿ, ಗಂಜಿ ಮಾಡಲು ನುಚ್ಚೂ ಇಲ್ಲ, ತರಲು ದುಡ್ಡೂ ಇಲ್ಲ. ಸುಧಾ, ಅಮ್ಮನವರ ಕೂಗು. ಪೂಜೆ ಆಯಿತೆಂದು ಕಾಣುತ್ತದೆ. ದೇವರ ಕೋಣೆಯಿಂದ ಹೊರಗೆ ಬಂದಿದ್ದಾರೆ. ಇನ್ನು ಕೆಲಸವಾಗಿಲ್ಲವೇ? ಆಗ್ತಾ ಇದೆ ಅಮ್ಮ, ನೆಲವನ್ನು ಒರೆಸುವ ಸುಧಾ ಹೇಳಿದಳು. ಸಾಲ ಕೇಳಬೇಕು ಎಂದು ಮನಸ್ಸಿನಲ್ಲಿ ಕೋರಿಕೆ, ಆದರೆ ಭಯ. ಏಕೆಂದರೆ ಶಾರದಮ್ಮ ಕೇಳದೆಯೇ 1ನೇ ತಾರೀಕು ಸಂಬಳ ಕೊಟ್ಟು ಬಿಡುತ್ತಾರೆ. ಆದರೆ ಮಧ್ಯೆ ಸಾಲ ಮಾತ್ರ ಕೊಡುವುದಿಲ್ಲ. ಸಾಲ ಎನ್ನುವ ಮಾತು ಆಕೆಗೆ ಹಿಡಿಸುವುದಿಲ್ಲ. ಇರುವುದರಲ್ಲಿಯೇ ಜೀವನ ಮಾಡಬೇಕು ಎಂದು ಅವರ ಉದ್ದೇಶ. ಬಡವರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುತ್ತಾರೆ ಅಂತ ಅವರ ನಂಬಿಕೆ. ಊಟಕ್ಕಿಲ್ಲದಿದ್ದರೂ ಕುಡಿತಕ್ಕೆ, ಜೂಜಾಟಕ್ಕೆ ಖರ್ಚು ಮಾಡ್ತಾರಂತ ಆಗಾಗ ಅನ್ನುತ್ತಿರುತ್ತಾರೆ. ಅದಕ್ಕೆ ತಕ್ಕಂತೆ ಸುಧಾಳ ತಂದೆ ಕಳಬಟ್ಟಿ ಸರಾಯಿ ಕುಡಿದು ಸತ್ತಿದ್ದು ಒಂದು ಕಾರಣ. ಕೆಲ ವರ್ಗದ ಜನರಲ್ಲಿ ಹೆಂಗಸರು ಸಹ ಕುಡಿಯುವುದು ಅವರ ಬೇಸರಕ್ಕೆ ಕಾರಣ. ಆದರೆ ತನ್ನ ತಾಯಿ ಮಾತ್ರ ಕುಡಿಯುವುದಿಲ್ಲ. ದುಡ್ಡು ಕೇಳಬೇಕೆಂಬ ಕೋರಿಕೆಯನ್ನು ತನ್ನಲ್ಲಿಯೇ ಚಿವುಟಿ ಹಾಕಿದಳು ಸುಧಾ. ಉಪಯೋಗವಿಲ್ಲದ ಕಡೆ ಕೇಳಿ ಪ್ರಯೋಜನವಾದರೂ ಏನು? ಒಳಗಡೆಯಿಂದ ಶಾರದಮ್ಮ ಹೊರಗೆ ಬಂದರು. ಕೈಯಲ್ಲಿ ತಟ್ಟೆ ಇತ್ತು, ಮತ್ತೊಂದು ಕೈಯಲ್ಲಿ ಹೂವಿನ ಬುಟ್ಟಿ ಇತ್ತು. ಸುಧಾ ಗಿಡಕ್ಕೆ ನೀರು ಹಾಕುತ್ತಿದ್ದಳು. ನಿನ್ನ ಕೆಲಸ ಮುಗಿದ ಮೇಲೆ ಹೊರಟು ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದರು ಶಾರದಮ್ಮ. ಹಾಗೆ ಆಗಲಿ ಎಂದು ಸುಧಾ ತಲೆ ಆಡಿಸಿದಳು. ತಟ್ಟೆಯಲ್ಲಿದ್ದ ದೇವರ ಬಳಿ ಶುಭ್ರ ಮಾಡಿದಾಗ ತೆಗೆದ ಅರಿಶಿಣ, ಕುಂಕುಮ, ಅಕ್ಷತೆಗಳನ್ನು ಮನೆಯ ಗಿಡದ ಬಳಿ ಹಾಕಿದಳು. ಈ ತಟ್ಟೆಯನ್ನು ತೊಳೆದು ಇಡು ಎಂದು ಸುಧಾಳಿಗೆ ಹೇಳಿ ಶಾರದಮ್ಮ ಹೂವಿನ ಬುಟ್ಟಿ ಹಿಡಿದು ಕಾರು ಹತ್ತಿದರು. ಕಾರು ರಸ್ತೆ ಇರುವವನು ದಾಟುತ್ತಿದ್ದಂತೆಯೇ ಸುಧಾ ಗಿಡದ ಬಳಿಗೆ ಓಡಿ ಬಂದಳು. ಹೂವಿನೊಂದಿಗೆ ಸಾಕಷ್ಟು ಅಕ್ಷತೆ ಇತ್ತು. ಕೊನೆ ಪಕ್ಷ ಅರ್ಧ ಲೋಟವಾದರೂ ಸಿಗಬಹುದು. ಚೆಲ್ಲಪಿಲ್ಲಿಯಾಗಿ ಗಿಡದ ಬುಡದಲ್ಲಿ ಬಿದ್ದಿದೆ. ಸದ್ಯ ಆ ಕಡೆ ಗಿಡಕ್ಕೆ ನೀರು ಹಾಕಿರಲಿಲ್ಲ. ಒದ್ದೆ ಇಲ್ಲ, ಒಣಗಿದೆ. ತಟ್ಟೆ ಕೈಯಲ್ಲಿ ಹಿಡಿದು ಬಗ್ಗಿ ಕುಳಿತು ಹೂವೆಲ್ಲ ಆರಿಸಿ ಪಕ್ಕಕ್ಕಿಟ್ಟಳು. ಮಣ್ಣಿನಲ್ಲಿ ಬಿದ್ದಿದ್ದ ಒಂದೊಂದು ಅಕ್ಷತೆ ಕಾಳನ್ನು ಆರಿಸಿ ತಟ್ಟೆಗೆ ಹಾಕಿದಳು. ಕೆಲಸದಲ್ಲಿ ಮಗ್ನಳಾದ ಸುಧಾ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ. ಅಂತ ಕೊನೆಗೆ ಅರ್ಧ ಪಾವಿನಷ್ಟು ಅಕ್ಷತೆ ಸಿಕ್ಕಿತು. ಹಬ್ಬ, ಸದ್ಯ ಇದನ್ನು ತೊಳೆದು ಗಂಜಿ ಮಾಡಿದರೆ ಕೊನೆ ಪಕ್ಷ 1 ಹೊತ್ತು ಊಟವಾಗುತ್ತದೆ ಎಂದುಕೊಳ್ಳುತ್ತಾ ಮನೆಯ ಕಡೆ ಹೊರಟಳು. ಅದೃಷ್ಟ, ಸದ್ಯ ಅಮ್ಮನವರು ಇನ್ನೂ ಬರಲಿಲ್ಲ. ಆಕೆ ದೇವಸ್ಥಾನಕ್ಕೆ ಹೋದರೆ ಮೈಮರೆತು ಬಿಡುತ್ತಾರೆ. ಅದರಲ್ಲೂ ಯಜಮಾನರು ಊರಲ್ಲಿಲ್ಲ. ಹೀಗೆ ಯೋಚಿಸುತ್ತಾ ಮನೆ ಸೇರಿದಳು. ಎಂದಿನಂತೆಯೇ ತಾಯಿ ಜ್ವರದಿಂದ ನರಳುತ್ತಿದ್ದಾಳೆ. ತಮ್ಮ ಹಸುವಿನಿಂದ ಅಳುತ್ತಿದ್ದಾನೆ. ಬೇಗ ಬೇಗ ಅಕ್ಷತೆ ಕಾಳಿಗೆ ಅಂಟಿಕೊಂಡಿದ್ದ ಮಣ್ಣು, ಅರಿಶಿಣವೆಲ್ಲ ಚೆನ್ನಾಗಿ ತೊಳೆದು ಶುಭ್ರಗೊಳಿಸಿ ಗಂಜಿ ಕಾಯಿಸಿ ಉಪ್ಪು ಹಾಕಿ ತಾಯಿಗೆ ತಮ್ಮನಿಗೆ ಕೊಟ್ಟಳು. ಉಳಿದ ಸ್ವಲ್ಪ ಗಂಜಿಯನ್ನು ತಾನು ಕುಡಿದಳು. ಮಾರನೇ ದಿನ ಎಂದಿನಂತೆ ಪೂಜೆಗೆ ಹೂವು, ಲೋಟದಲ್ಲಿ ಅಕ್ಕಿಯನ್ನು ತಂದು ಸುಧಾ ದೇವರ ಮನೆಯಲ್ಲಿ ಕುಳಿತಿದ್ದ ಶಾರದಮ್ಮನವರ ಬಳಿ ಇಟ್ಟಳು. ಲೋಟದಲ್ಲಿದ್ದ ಅಕ್ಕಿಯಲ್ಲಿ 1 ಚಿಟಿಕೆ ತೆಗೆದುಕೊಂಡು ತಟ್ಟೆಯಲ್ಲಿ ಹಾಕಿ ಉಳಿದಿದ್ದನ್ನು ಕವರ್ನಲ್ಲಿ ಹಾಕಿದ ಶಾರದಮ್ಮ, ತೆಗೆದುಕೊಂಡು ಹೋಗು ಎಂದು ಸುಧಾಳಿಗೆ ಕೊಟ್ಟರು. ಎಲ್ಲಿಗಮ್ಮ ಎಂದಳು ಸುಧಾ ಭಯ ಹಾಗೂ ಆಶ್ಚರ್ಯದಿಂದ. ನಿಮ್ಮ ಮನೆಗೆ ಎಂದರು ಶಾರದಮ್ಮ. ಸುಧಾ ಗಾಬರಿಯಿಂದ ಮರಗಟ್ಟಿ ಹೋದಳು. ತಾನು ಮಾಡಿದ ಕೆಲಸ ಅಮ್ಮನವರಿಗೆ ತಿಳಿದು ಹೋಯಿತೆ.
ಎಂದು. ಆದರೂ ನಾನು ಅಮ್ಮನವರು ಚೆಲ್ಲಿದ್ದು ತಾನೇ ತೆಗೆದುಕೊಂಡಿದ್ದು, ಕ್ಷಮಿಸಿಬಿಡಿ ಅಮ್ಮ, ನೀವು ಚೆಲ್ಲಿದ್ದೇ ಅಲ್ವಾ ಅಂತ ನಾನು ಭಯಪಡುತ್ತಾ ಹೇಳಿದಳು. ಕಣ್ತುಂಬಿ ಬಂತು. ಇನ್ನು ಈ ಮನೆ ಕೆಲಸವೂ ಇಲ್ಲವಾದರೆ ಏನು ಗತಿ? ಹುಚ್ಚು ಹುಡುಗಿ, ನಾನೇನು ಕೋಪದಿಂದ ಹೇಳ್ತಾ ಇಲ್ಲ ಕಣೆ, ನಿಜವಾಗಿಯೂ ಹೇಳ್ತಾ ಇದ್ದೀನಿ. ದೇವರು ತಮ್ಮ ಮೇಲೆ ಚೆಲ್ಲುವುದಕ್ಕಿಂತಲೂ ನಿನಗೆ ಕೊಟ್ಟರೇನೇ ಸಂತೋಷ ಪಡುತ್ತಾನೆ ಎಂದರು ಗಂಭೀರವಾಗಿ. ನಿನ್ನೆ ಬುಟ್ಟಿಯಲ್ಲಿ ಉದ್ದಿನ ಕಡ್ಡಿಯನ್ನು ಇಟ್ಟುಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೆ. ಶಾರದಮ್ಮನವರು ಹಿಂದಿರುಗಿ ಮನೆಗೆ ಬಂದಾಗ ಮಣ್ಣಿನಲ್ಲಿ ಅಕ್ಕಿ ಆರಿಸುತ್ತಿದ್ದ ಸುಧಾ ಕಾಣಿಸಿದಳು. ನಂತರ ಕಾರ್ ಡ್ರೈವರ್ನನ್ನು ಕೇಳಿ ಸುಧಾಳ ಮನೆಯ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡರು. ಸುಧಾಳನ್ನು ಮನೆಗೆ ಹೋಗಲು ಹೇಳಿ ಶಾರದಮ್ಮ ಪೂಜೆ ಪ್ರಾರಂಭಿಸಿದರು. ತಟ್ಟೆಯಲ್ಲಿದ್ದ ಸ್ವಲ್ಪವೇ ಹಾಕಿದ್ದ ಅಕ್ಷತೆಯನ್ನು ಕಂಡು ನಕ್ಕಳು. ತನ್ನನ್ನು ನಾಸ್ತಿಕಳು ಎಂದುಕೊಳ್ಳುವಂತಿದ್ದೀರಾ? ಅಥವಾ ಸಮೃದ್ಧಿಯಾಗಿ ಪೂಜಿಸುತ್ತಿಲ್ಲವಲ್ಲ ಎಂದು ದೇವರಿಗೆ ಕೋಪ ಬರುತ್ತಾ? ಭಕ್ತಿಯಿಂದ ಅಲ್ಪ ಸ್ವಲ್ಪ ಅರ್ಪಿಸಿದರೂ ಸಾಕು ಎನ್ನುತ್ತಾರಲ್ಲ ಎಂದು ಯೋಚಿಸುತ್ತಾ ದೇವರ ಕಡೆ ನೋಡಿದಳು ಶಾರದಮ್ಮ. ದೀಪದ ಬೆಳಕಿನಲ್ಲಿ ತಿದ್ದಿ ತೀಡಿದ ನಾಮಗಳ ಹಿಂದಿನಿಂದ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನಚಿತ್ತನಾಗಿ ನಗುವುದು ಕಾಣಿಸಿತು. ಆಗ ಶಾರದಮ್ಮ, ನಾನು ಮಾಡಿದ ಕೆಲಸ ದೇವರಿಗೆ ಇಷ್ಟವಾಗಿದೆ ಎಂದು ಅನಿಸುತ್ತದೆ ಎಂದು ಸಂತೋಷಪಟ್ಟಳು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.